ಗೊತ್ತಿಲ್ಲ ಹೇಳ್ರಿ. ಬಿಜೆಪಿ. ಬಿಜೆಪಿ. ನಾನು ಎಲ್ಲರನ್ನೂ ಮಾತಾಡ್ಸ್ಕೊಂಡ್ ಬರ್ತೀನಿ ಒಂದು ಕಡೆಯಿಂದ, ಆಯ್ತಾ? ನಿಮಗೆ ಹೇಳಿ ಮೇಡಮ್, ನಿಮ್ಗೆ ಯಾವ ಪಕ್ಷ ಚಲೋ ಅನ್ಸುತ್ತೆ? ಬಿಜೆಪಿ. ನಿಮಗೆ? ಸರ್ ಬಿಜೆಪಿನೇ. ನಿಮಗೆ ಸರ್? ಬಿಜೆಪಿ. ನಿಮಗೆ? ಒಂದೇಣ ಬಿಜೆಪಿ. ಒಂದೇ ಆತ. ನಿಮಗೆ? ಬಿಜೆಪಿ. ನಿಮಗೆ? ಕಾಂಗ್ರೆಸ್. ಕಾಂಗ್ರೆಸ್ 2000. ಕಾಂಗ್ರೆಸ್. 2000 ಆತ. ನಿಮಗೆ? ಬಿಜೆಪಿ. ಯಾಕೆ ಬಿಜೆಪಿ? ಗೊತ್ತಿಲ್ಲ. ಬರ್ತೀನಿ. ಹೇಳಿ ಮೇಡಮ್, ನಿಮಗೆ? ಬಿಜೆಪಿ. ನಿಮಗೆ? ಕಾಂಗ್ರೆಸ್. ನಿಮಗೆ? ಬಿಜೆಪಿ. ನಿಮಗೆ? ಬಿಜೆಪಿ. ಬಿಜೆಪಿ ಸರ್. ಬಿಜೆಪಿ. ಎಲ್ಲ ಟೀಚರ್ಸ್ ಅದಾರ ನೋಡೋಣ, ಅವರೆಲ್ಲ ಟೀಚರ್ಸ್ ಅದಾರ. ನೆಕ್ಸ್ಟ್ ಕಾಂಗ್ರೆಸ್. ಬಿಜೆಪಿ. ಮೋದಿ. ನಿಮಗೆ? ಬಿಜೆಪಿ. ಕಾಂಗ್ರೆಸ್. ಬಿಜೆಪಿ ಸರ್. ಬಿಜೆಪಿ. ಬೇಗ ಕಾಂಗ್ರೆಸ್. ಬಿಜೆಪಿ. ಕಾಂಗ್ರೆಸ್. One and only everyone's favorite Modi ji, that is BJP. ಓಕೆ. ಮೋದಿ. ಬಿಜೆಪಿ ಸರ್. ಬಿಜೆಪಿ ಸರ್. ಕಾಂಗ್ರೆಸ್. ಕಾಂಗ್ರೆಸ್. ಬಿಜೆಪಿ. ನೋಡ್ರಪ್ಪ ಹುಡುಗ್ರ, ನಿಮ್ಮನ್ನ ನಾನು ಕೇಳಂಗಿಲ್ಲ ಬಿಡ್ರಿ, ಯಾಕಂದ್ರೆ ನಿಮ್ಗೆ ಯಾರಿಗೂ ವೋಟರ್ ಐಡಿನೇ ಇಲ್ಲ. ಹೇಳ್ರಿ ಮೇಡಮ್ ಅವ್ರ, ನಿಮಗೆ? ಬಿಜೆಪಿ. ಕಾಂಗ್ರೆಸ್. ಕಾಂಗ್ರೆಸ್. ಬಿಜೆಪಿ. ಕಾಂಗ್ರೆಸ್. ಬಿಜೆಪಿ. ಬಿಜೆಪಿ. ಎಲ್ಲ ಒಟ್ಟು ನಿಂತ್ಬಿಟ್ಟವ್ರ ಕಾಂಗ್ರೆಸ್ನವ್ರು. ಓಕೆ, ಟೀಚರ್ಸ್ ಅಲ್ಲಿ ಕಾಂಗ್ರೆಸ್ ಅನ್ನೋರು ಕೈ ಎತ್ರಿ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರ್ಬೇಕಂತ ಅನ್ಕೋತೀರಿ? ಯಾಕೆ ಕಾಂಗ್ರೆಸ್ ಬರ್ಬೇಕು ಅನ್ಕೋತೀರಿ ಅಂದ್ರೆ ಹಿಂಗಾಗೋತು ಕೈ. कांग्रेस 2000 डाल रहे ना, फिर राशन कार्ड पे डाल रहे 850. वो ऐसा मेरे को बराबर मालूम नहीं था. ಕನ್ನಡ ಮಾತಾಡ್ರಿ. ಕನ್ನಡ ಬೋಳ ಭಾಳ ಬೇಜಾರಾಗ್ತದೆ. ಕನ್ನಡ ಬೋಲತ್ತು ಯಾರು? ನೈ. नहीं आता सर, उतना प्योर नहीं आता. ओके, कांग्रेस अच्छा पार्टी है ना? हाँ सर, अच्छा है. क्यों? ऐसे ही हमको पसंद है, हम हमेशा कभी भी वोट उसको डालते हैं. फ्री डालता है? 2000 से कभी भी हमारा 18 एज से उसको डालते कांग्रेस को. ಹಂಗಂತ್ರಿ. ಹುಡುಗ್ರ, ಯಾಕೆ ಬಿಜೆಪಿ ಬರ್ಬೇಕಾರೆ ನಿಮ್ದೊಂದು ಅಭಿಪ್ರಾಯ ಹೇಳ್ರಿ, ಪಟಾಪಟ ಜೋರ್. ಕಳೆದ 15 ವರ್ಷಗಳಿಂದ ಬಿಜೆಪಿ ಯಾಕಂದರೆ ನಮಗೆ ತುಂಬ 10 ವರ್ಷ 10 somewhat ಹಾಂ ಆಸ್ ವಿ ಹ್ಯಾವ್ ಗಾಟ್ ಮೆನಿ ಯೂಸಸ್ ಫ್ರಮ್ ಬಿಜೆಪಿ ಗವರ್ಮೆಂಟ್, ಸೊ ಐ ಥಿಂಕ್ ಸೊ ಬಿಜೆಪಿ. ಮೋದಿ ಯಾಕೆ ಇಷ್ಟ? ಬಿಕಾಸ್ ಆಫ್ ಸ್ಪೀಚ್, ಮೋಟಿವೇಶನಲ್ ಸ್ಪೀಚ್. ಓನ್ಲಿ ಸ್ಪೀಚ್? ವೆರಿ ಇಂಟ್ರೆಸ್ಟಿಂಗ್. ಸ್ಪೀಚ್ ತಗೊಂಡೇನು ಮಾಡೋ? ಎಲ್ಲರೂ ಸ್ಪೀಚ್ ಮಾಡ್ತಾರೆ, ಅವರು ಸ್ಪೀಚ್ ಮಾಡ್ತಾರೆ, ಇವರು ಸ್ಪೀಚ್ ಮಾಡ್ತಾರೆ. ಡೈಲಿ ಕ್ಲಾಸ್ ಒಳಗೆ ನಿಮ್ಮ ಟೀಚರು ಸ್ಪೀಚ್ ಮಾಡ್ತಾರೆ. ಏನು ಸಿಗ್ತೈತೆ ನೀ? ವಿ ಗೆಟ್ ಸಮ್ ನಾಲೆಜ್. ಬುದ್ಧಿ. ನಾಲೆಡ್ಜ್. ಅಭಿವೃದ್ಧಿ ಏನು ಬೇಡ? ಬೇಕು. ಏನೇನು ಅಭಿವೃದ್ಧಿ ಬೇಕು? ಸೋಷಿಯಲ್ ಡೆವಲಪ್ಮೆಂಟ್. ನೀ ಕನ್ನಡದಲ್ಲೇ ಹೇಳ್ತಮ್ಮ, ಇಲ್ಲ ನಂಗೆ ತಲೆ ಚಿಟ್ಟಿಡಿಯಕತ್ತ ಮತ್ತೆ ವಾಪಸ್ ಏನು ಕೇಳ್ಬೇಕಂತ ಗೊತ್ತಾಗಂಗಿಲ್ಲ ನೋಡು. ಸಾಮಾಜಿಕ ಬೆಳವಣಿಗೆ. ಸಾಮಾಜಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ, ವೈಜ್ಞಾನಿಕವಾಗಿ ಬೆಳವಣಿಗೆ. ಆತ ಹೇಳ್ರಿ ಟೀಚರ್ಸ್, ಯಾರು ಬಿಜೆಪಿ ಅಂದ್ರೆ? ಯಾರೋ ಬಿಜೆಪಿ ಅಂದ್ರಪ್ಪ ಆಗ್ಲೇ, ಯಾರೋ ಜೋರಾಗಿ ಬಿಜೆಪಿ ಅಂದ್ರೆ ಜ್ಯೋತಿ ಮೇಡಮ್, ಆ ಕಡೆ ಶಾರದಾ ಮೇಡಮು, ಈ ಕಡೆ ಮಂಜುಳಾ ಮೇಡಮ್. ಯಾವ ಮೇಡಮ್ ಅವ್ರು ಮಕ್ಕಳು ಮಾತಾಡಿದ್ರು, ಟೀಚರ್ಸೇ ಮಾತಾಡಂಗಿಲ್ಲ. ಯಾರು ಮಾತಾಡ್ತೀರಿ? ಸರ್, ಯಾವಾಗ ಬಿಜೆಪಿ ಪಾರ್ಟಿ ಪವರಿಗೆ ಬಂತು ಸರ್, ಆಟೋಮೆಟಿಕಲಿ ಲಿಟ್ರಸಿ ರೇಟ್ ಇಂಪ್ರೂವ್ ಆಯಿತು ಸರ್. ನೆಕ್ಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಂಪ್ರೂವ್ ಆಯಿತು ಸರ್. ಅದ್ರ ಬೆನ್ನಿಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಯಿತು ಸರ್. ಪರ್ ಕ್ಯಾಪಿಟ ಇನ್ಕಮ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಅದೇ ಹೆಚ್ಚಿಗಾಯ್ತು ಸರ್. ನೆಕ್ಸ್ಟ್ ಸರ್, ಹಿಂದೂಯಿಸಮ್ಗೂ ಒಂದು ಮಹತ್ವ ಬಂತು ಸರ್. ಮೊದಲು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆ ಥರ ಇರಲಿಲ್ಲ ಅನ್ಕೋತೀನಿ ನಾನು. ಬರ್ರಿ, ನೀವು ಮುಂದೆ ಬರ್ರಿ. ನೆಕ್ಸ್ಟ್. ಎಸ್. ಓಕೆ ಎಸ್. ಹೇಳ್ರಿ ಕಾಂಗ್ರೆಸ್. ಹೇಳ್ರಿ ಆನ್ಸರ್. ಕಾಂಗ್ರೆಸ್ ಯಾಕೆ ಬರ್ಬೇಕು ಅಂತಂದ್ರೆ, ಕಾಂಗ್ರೆಸ್ ಯಾವಾಗಿನ ಹಿಡಿದು ಇತ್ತಲ್ಲ, ಸೊ ನಮಗೆ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಎಂಬುದು ಇತ್ತು ಅರ್ಥ. ಸೊ ನಾವು ಯುನೈಟೆಡ್ಲಿಂತ ಇರ್ತಿದ್ದೆವು. ಸೊ ಯಾವಾಗಿನ ಹಿಡಿದು ಬಿಜೆಪಿ ಅದಲ್ಲ, ಸೊ ನಮಗೆ ಕಾಸ್ಟಿಸಮ್ ಅಂತದ ಅದು ಒಂದು ಹುಟ್ಟಿಸದ ಅನಿಸ್ತದೆ. ಯಾಕಂದ್ರೆ ಮೊದಲೆಲ್ಲ ಯಾವುದು ಕಾಸ್ಟಿಸಮ್ ಅಂತ ಇದ್ದಿದ್ದಿಲ್ಲ. ಸೊ ಇವಾಗ ಯಾವ ಪಕ್ಷದೊಳಗೂ ಕೂಡ ಕ್ಯಾಸ್ಟಿಸಮ್ ಅನ್ನೋದಿಲ್ವಾ? ಸೊ ಇವಾಗ ನನಗೆ ಅನ್ಸದ ಕಾಸ್ಟಿಸಮ್ ಭಾಳ ಜಾಸ್ತಿ ಅದ. ಸೊ ನನಗೆ ಅನ್ಸದ ಕಾಂಗ್ರೆಸ್ ಇಸ್ ದ ಬೆಸ್ಟ್. ಯಾಕಂದ್ರೆ ಇಟ್ ಇಸ್ ದ ಓಲ್ಡ್, ಅದು ಒಂದು ಭಾಳ ಹಳೇದು, ಅದು ಹಳೆ ಪಾರ್ಟಿ. ಅದು ಅವ್ರು ಮೈಕೆ ಕಿತ್ಕೊಳಕತ್ತಾರ. ಒಂದು ನಿಮಿಷ ನಿಮ್ಗೆ ಹಂಗೆ ಹೇಳ್ರಿ ಮ್ಯಾಮ್. ಸ್ಕಾಲರ್ಶಿಪ್ ಜಾಸ್ತಿ ಯಾರಿಗೆ ಸಿಗ್ತಾ ಇರೋದು, ರಿಸರ್ವೇಷನ್ ಜಾಸ್ತಿ ಯಾರಿಗೆ ಸಿಗ್ತಾ ಇರೋದು, ಸ್ಪೆಷಲ್ ಪ್ರೊವಿಷನ್ ಯಾರಿಗೆ ಸಿಗ್ತಾ ಇರೋದು? ಮ್ಯಾಮ್, ಕಾಂಗ್ರೆಸ್ ಕಾಸ್ಟಿಸಮ್ ಇಂಡಿಯಾದಲ್ಲಿ ಇರಬೇಕಾಗಿದ್ರೆ ಹಿಂದೂಸ್ಗಳಿಗೆ ಅಷ್ಟೇ ರಿಸರ್ವೇಷನ್ ಸಿಗ್ತಾ ಇರೋದು. ಸರ್, ಹೆಸರಿಗೆ ಮಾತ್ರ ರಿಸರ್ವೇಷನ್ ಸಿಗ್ತಿರೋದೆಲ್ಲ ಬೇರೆಯವರಿಗೆ. ಮ್ಯಾಮ್ 16% ಐತೆ, ಎಲ್ಲ ಐತೆ, ಮತ್ತೇನು ಮ್ಯಾಮ್ ಎಲ್ಲರಿಗೆ ಸಿಗ್ತಾ ಇದೆ ಮ್ಯಾಮ್? ಸರ್, ಒಂದ್ ನಿಮಿಷ. ಯಾವ ಪಕ್ಷ ಕ್ಯಾಸ್ಟಿಸಮ್ ಮಾಡಲ್ಲ ನಿಮ್ಮ ಪ್ರಕಾರ?
ಹೌದಾ? ಮತ್ತೆ ಯಾಕೆ ಪ್ರತಿಯೊಂದು ಪಕ್ಷ ಒಂದ್ ನಿಮಿಷ ಪ್ರತಿಯೊಂದು ಪಕ್ಷ ಆದ್ರೂ ಕೂಡ ಒಂದ್ ನಿಮಿಷ ನಾ ಮಾತಾಡ್ತೀನಿ. ಯೂನಿಟಿ ಅಂಡ್ ಡೈವರ್ಸಿಟಿ ಅಂಬದೇ ಹೋಗೈತೆ ಸರ್. ಮತ್ತೆ 2000 ರೂಪೀಸ್ ಎಲ್ಲರೂ ತಿನ್ಲತ್ತಾರ. ಕಾಂಗ್ರೆಸ್ ಓಕೆ ನೋಡ್ರಿ, ಆಗ ಕಾಂಗ್ರೆಸ್ ಇಂದ 4 ಜನ ಆದ್ರು, ಬಿಜೆಪಿಯಿಂದ ಪಾಪ ಒಬ್ರೇ ತಿನ್ಕಾಡಕತ್ತಾರ. ಆತ ವಾ ಹೇಳ್ರಿ ಸರ್, ಒಂದೇ ನಿಮಿಷ ಕೂಲ್. ನೋಡ್ರಿ, ಕ್ಯಾಟಿಸಮ್ ಮಾಡಕತ್ತಾರ ಅಂತ ಹೇಳಕತ್ತೀರಿ ನೀವು, ಇಲ್ಲ ಅಂತಲ್ಲ. ಯಾವುದೇ ಪಕ್ಷ ಆದರೂ ಚುನಾವಣೆ ಸಂದರ್ಭದಲ್ಲಿ ಲಿಂಗಾಯತ ಮತಗಳು, ಕುರುಬ ಮತಗಳು, ಒಕ್ಕಲಿಗ ಮತಗಳು, ಆ ಮತಗಳು, ಅಲ್ಪಸಂಖ್ಯಾತರ ಮತಗಳು ಆಯ್ತು. ಒಂದೇ ನಿಮಿಷ ಆಯ್ತು. ಕಾಂಗ್ರೆಸ್ ಒಂದ್ ನಿಮಿಷ ರೀ, ಕಾಂಗ್ರೆಸ್ ಕ್ಯಾಟಿಸಮ್ ಮಾಡಲ್ಲ. ಒಂದ್ ನಿಮಿಷ ರೀ, ಕಾಂಗ್ರೆಸ್ ಕ್ಯಾಟಿಸಮ್ ಮಾಡಲ್ಲ. ನಾನು ನಿಮ್ಗೂ ಬಿಡಲ್ಲ. ಒಂದ್ ನಿಮಿಷ ರೀ, ಕಾಂಗ್ರೆಸ್ ಕ್ಯಾಟಿಸಮ್ ಮಾಡಲ್ಲ ಅಂದ್ರಲ್ಲ, ಜಾತಿ ಜನಗಣತಿ ಬರೋದಿನ ಯಾಕೆ ತಗೊಂಬಂದ್ರು? ಈಗ ಜಾತಿ ಜನಗಣತಿ ಬರೋದು ಯಾಕೆ ತಗೊಂಬಂದ್ರು? ತಪ್ಪು ಸರ್. ನಮ್ಮಲ್ಲಿ ಹುಟ್ಟಿಸಿದ್ದು ಅದು ಯೋಚನೆ ಅಂದ್ರೆ ಎಲ್ಲರೂ ಅದು ಯೂನಿಟಿ ಇನ್ ಡೈವರ್ಸಿಟಿ ಅಂಬದು ಹೋಗೈತೆ ಸರ್. ಯಾವಾಗ ಬಿಜೆಪಿ ಹೋಗ್ಯದ ಯೂನಿಟಿ ಡೈವರ್ಸಿಟಿ ಇದ್ದೇ ಇಲ್ಲ. ಈಗ ಬೇರೆ ಸರ್ಕಾರ ಅಷ್ಟೇ. ನೀವು ಜಾತಿ ಮೇಲೆ ಯಾಕೆ ಟಿಕೆಟ್ ಕೊಡ್ಲತ್ತೀರಿ ಅಷ್ಟು ಹೇಳ್ರಿ, ಮುಗ್ಸಕ್ರಿ ಕತಿ. ಅದ್ರ ಬಾದ್ ನೀವು ಅಷ್ಟು ಜಾತಿ ಮೇಲೆ ವಿಶ್ವಾಸ ಇಲ್ಲಂದ್ರ ಜಾತಿ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಹೇಳ್ರಿ. ಮುಕ್ತಾಯ ಅದಕ್ಕೆ ನೀವು 2000 ರೂಪೀಸ್ ಗೃಹ ಲಕ್ಷ್ಮಿ ಆಗ್ಲಿ ಎಲ್ಲ ಇದು ಯೂಸ್ ಮಾಡ್ಕೊಂಡು ಗ್ಯಾರಂಟಿ ಯೋಜನೆಗಳನ್ನ ಕೊಡಕತ್ತಾರ. ಗ್ಯಾರಂಟಿ ಯೋಜನೆಗೆ ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿದಾರೆ ಕಾಂಗ್ರೆಸ್ದವ್ರು. ಅದು ಯಾವ ಮಾತಾಡ, ವರ್ಲ್ಡ್ ಬ್ಯಾಂಕ್ ಸಾಲ, ಯುನೈಟೆಡ್ ನೇಷನ್ಸ್ ಸಾಲ, ರೊಕ್ಕ ಇವ್ರ ಮನೆಗಿಂದ. ಮೋದಿಜಿ ಬಿಡ್ರಿ ನಿಮಿಷ. ಯಾವ ಸರ್ಕಾರದ ಯಾವ ಪ್ರಧಾನಿ ಎಷ್ಟು ಸಾಲ ಮಾಡಿದೆ ಅಂತ ಎಪ್ಲೇಷನ್ ಕೊಡ್ಲಿ. ಏನ್ ಕಾಂಗ್ರೆಸ್ ಅಂತ ಹೇಳ್ತೀರಿ? ಎಷ್ಟು ಮನಿ ಸಂಸಾರ ಹಾಳು ಮಾಡಿಲ್ಲ ಈ ಸಿದ್ದರಾಮಯ್ಯ. ಅದೇ ಯಾವ್ದು ಕೊಟ್ಟನ್ 2000. ಇವತ್ತ ಗಂಡರಿಗೆ ಗಂಡ್ರಿಗೆ ಮಕ್ಳಿಗೆ ಅಡಿಗೆ ಮಾಡಲ್ದ್ರೆ ಹೆಣ್ಮಕ್ಳು ಫ್ರೀ ಅಂತ ಬಸ್ ಅಂತ ಓಡೋಗ್ಲತ್ತ. ಫ್ರೀ ಅಂತ ಬಸ್ ಹತ್ಕ ಓಡಾಕತ್ತಾರ. ಆ ಸರ್ಕಾರ ಬೇಕಾಗಿಲ್ಲ, ಮೋದಿ ಬೇಕು. ಮೋದಿಜಿ ಉಟ್ಕೊಳ್ಳಟ ಸೂಟ ರಾಹುಲ್ ಗಾಂಧಿ ಹಾಕೋಬಲ್ ಸರ್. ಅವ್ರ ಹರ್ಕನ್ ಬಟ್ಟಿ ಮೇಲೆ ಅವ್ರ ಸ್ಪೀಚ್ ಮಾಡ್ತಾರ. ಏನೇನೇನ್ ಇನ್ನೊಂದ್ಸತಿ ಹೇಳಿ. ಅವ್ರ ಹರ್ಕನ್ ಬಟ್ಟಿ ಮೇಲೆ ಅವ್ರ ಸ್ಪೀಚ್ ಮಾಡ್ತಾರ. ಯಾವ ಇವೆಲ್ಲ ಒಂದೊಂದ್ ಗೋಟಿ ಸೂಟ್ ಹಾಕೋತಾರ್ರಿ ಮೋದಿಜಿ. ಯಾವ ಕನ್ನಡನ ಇದು? ಅವ್ರ ಕೆಲಿಂದ ಬರ್ತಾವ. ಒಂದ್ ನಿಮಿಷ ರೀ, ಒಂದೊಂದು ಕೋಟಿ ಬಿಜೆಪಿ ಮೋದಿ. ಒಬ್ಬ ಈ ಮಾತಂತ್ರ ಎಲ್ಲಾರೇ ನಂಬ್ತೀರಿ. ನೋಡ್ರಿ, ಒಂದು ಕುರಿಗಳ ಹಿಂಡದ ಅಂತ ಹೇಳಿರಿ, ಆ ಕುರಿಗಳ ಹಿಂಡಿಗೆ ಒಂದು ಸಿಂಹ ಕೊಟ್ರ ಅಂತ ಹೇಳಿರಿ, ಆ ಸಿಂಹ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತದೆ. ಜಾತಿ ಅಂತ ಜನಗಳಿಂದ ಕೆಡಿಸ್ತಿದ್ದಾರೆ, ಮನೆ ಸಂಸಾರ ಹಾಳಾಗ್ಲತ್ತ ಸರ್. ಆಯ್ತು, ಎಲ್ಲ ಚಲೋ ಆಯ್ತು.